2026ರ 16ನೇ ಪಂದ್ಯದಲ್ಲಿ ಆರ್ಸಿಬಿ ವರ್ಸಸ್ ಆರ್ಆರ್ ಮುಖಾಮುಖಿಯಾಗಿದ್ವು. ಆದರೆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ತನ್ನ ರನ್ಸ್ ಅನ್ನ ಡಿಫೆಂಡ್ ಮಾಡಿಕೊಳ್ಳೋದಕ್ಕಾಗಲೇ ಇಲ್ಲ. 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿತು. ಈ ಗುರಿಯನ್ನ ರಾಜಸ್ಥಾನ ಈಸಿಯಾಗಿ ಬೆನ್ನಟ್ಟಿ ಆರ್ಸಿಬಿಯನ್ನ ಸೋಲಿಸಿತು ಅಂತಾನೆ ಹೇಳ್ಬೋದು. ಅದರಲ್ಲೂ ಆರ್ಆರ್ ತಂಡದ 15 ವರ್ಷದ ವೈಭವ್ ಸೂರ್ಯವಂಶಿ ಸ್ಫೋಟಕ ಇನ್ನಿಂಗ್ಸ್ ಆಟ ಆಡಿದರು. ಎಂದಿನಂತೆ ಮೊದಲ ಎಸೆತದಿಂದಲೇ ಆಕ್ರಮಣಕಾರಿ ಬ್ಯಾಟಿಂಗ್ ಶುರು ಮಾಡಿದ ವೈಭವ್ 15 ಎಸೆತಗಳಲ್ಲೇ ಅರ್ಧಶತಕ ಬಾರಿಸಿದ್ರು. ರಾಜಸ್ಥಾನದ ಪರ ಈ ಆವೃತ್ತಿಯಲ್ಲೇ 2ನೇ ವೇಗದ ಅರ್ಧಶತಕ ಬಾರಿಸಿದ ದಾಖಲೆಯನ್ನು ಮಾಡಿದರು. ಆರ್ಸಿಬಿ ಕೊಟ್ಟಂತಹ ಗುರಿ ಬೆನ್ನಟ್ಟಿದ ರಾಜಸ್ಥಾನ ತಂಡ 21 ರನ್ಗಳಿದ್ದಾಗ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಕಳೆದುಕೊಳ್ತು. ಇಷ್ಟಾದರೂ ಎಂದಿನ ಆಟವನ್ನ ಮುಂದುವರಿಸಿದ ವೈಭವ್ ಸೂರ್ಯವಂಶಿ ಆರ್ಸಿಬಿಯ ಭುವನೇಶ್ವರ್ ಕುಮಾರ್ ಮತ್ತು ಜಾಶ್ ಹ್ಯಾಸಲ್ವುಡ್ ಅವರಂತಹ ಅನುಭವಿ ಬೌಲರ್ಗಳಿಗೇನೆ 6-4ಗಳ ಸುರಿಮಳೆಗೈದರು. ಇದರ ಪರಿಣಾಮ ಪವರ್ ಪ್ಲೇನಲ್ಲೇ 15 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ್ರು. ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ 15 ಎಸೆತಗಳಲ್ಲಿ 7 ಬೌಂಡ್ರಿ 4 ಸಿಕ್ಸರ್ಗಳ ಸಹಾಯದಿಂದ ಅರ್ಧಶತಕ ಪೂರೈಸಿದ್ರು. ಈ ಮೂಲಕ ಇದೇ ಐಪಿಎಲ್ನಲ್ಲಿ ವೈಭವ್ ಸೂರ್ಯವಂಶಿ 2ನೇ ಸಲ 15 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದ ಸಾಧನೆ ಮಾಡಿದ್ರು. ಸಿಎಸ್ಕೆ ವಿರುದ್ಧ ಕೂಡ ಹೀಗೆ ಆಟ ಆಡಿ 15 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ರು. ಈ ಅಬ್ಬರದ ಇನ್ನಿಂಗ್ಸ್ನಿಂದ ರಾಜಸ್ಥಾನ್ ತಂಡ ಐಪಿಎಲ್ ಇತಿಹಾಸದಲ್ಲಿ ಪವರ್ ಪ್ಲೇನಲ್ಲೇ ಅತ್ಯಧಿಕ ರನ್ ಕಲೆ ಹಾಕಿರೋ ದಾಖಲೆಯನ್ನ ಮಾಡಿತು. ಇನ್ನು 6 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು 97 ರನ್ ಕಲೆ ಹಾಕಿತ್ತು ರಾಜಸ್ಥಾನ್ ತಂಡ. ಅರ್ಧಶತಕ ಆದ ಮೇಲೂ ಕೂಡ ಹೊಡಿಬಡಿ ಆಟವನ್ನ ಮುಂದುವರಿಸಿದ ವೈಭವ್ 6.2 ಓವರ್ಗಳಲ್ಲಿ ತಂಡವನ್ನ 100 ರನ್ಗಳ ಗಡಿ ದಾಟಿಸಿದ್ರು. ಶತಕದತ್ತ ಸಾಗ್ತಾ ಇದ್ದ ವೈಭವ್ 26 ಎಸೆತಗಳಲ್ಲಿ 8 ಬೌಂಡ್ರಿ 7 ಭರ್ಜರಿ ಸಿಕ್ಸರ್ ಸಹಿತ 78 ರನ್ ಬಾರಿಸಿ ಔಟ್ ಆದರು. ಎಂದಿನಂತೆ ವೈಭವ್ ಸೂರ್ಯವಂಶಿ ತನ್ನ ವೈಭವದ ಆಟದ ಮುಖಾಂತರ ರಂಜಿಸಿದ್ರು. ಜೊತೆಗೆ ಆರ್ಸಿಬಿಯ ಘಟಾನುಘಟಿ ಬೌಲರ್ಗಳ ಮುಂದೆನೆ ಅಬ್ಬರಿಸಿದ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.